ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖಂ ಕೇವಲಂ ಜ್ಞಾನಮೂರ್ತಿಂ ತನ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮರ್ಮಸಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ಚಿನ್ನರತಂ ಸದ್ಗುರುಂ ತಂ ರಾಮಕೃಷ್ಣರ 16 ಮಂದಿ ಶಿಷ್ಯರಲ್ಲಿ ಇವರೊಬ್ಬರು ಅಭೇದಾನಂದಜಿ ಅಂತ. ಇವರು ಬಹಳ ಹೆಸರುವಾಸಿಯಾದಂಥ ಶಿಷ್ಯರು ಅಂತ ಹೇಳ್ಬೋದು. ಇವರ ಮೊದಲ ಹೆಸರು ಕಾಳಿಪ್ರಸಾದ, ನಂತರ ಅಭೇದಾನಂದರಾದರು. ರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಒಬ್ಬ ಯುವಕ ಕಾಳಿಪ್ರಸಾದ ಚಂದ್ರ ಅಂತ ಅವರ ಹೆಸರು. 1866 ಅಕ್ಟೋಬರ್ 2ರಂದು ಮಂಗಳವಾರ ಉತ್ತರ ಕೋಲ್ಕತ್ತಾದ ಅಹಿರಾತೋಲಾ ಎನ್ನುವ ಬಡಾವಣೆಯಲ್ಲಿ ಹುಟ್ಟಿದನು. ಅವನ ತಂದೆಯ ಹೆಸರು ರಸಿಕಲಾಲ ಚಂದ್ರ ಅಂತ. ಓರಿಯೆಂಟಲ್ ಸೆಮಿನರ್ ಒಬ್ಬ ಇಂಗ್ಲಿಷ್ ಶಾಲೆಯಲ್ಲಿ ಅಧ್ಯಾಪಕನಾಗಿದ್ದರು. ತಾಯಿಯ ಹೆಸರು ನಯನಾ ತಾರಾದೇವಿ. ಇವರು ದೈವಿ ಭಕ್ತಿ ಉಳ್ಳ ಸಜ್ಜನರು. ತಂದೆ ತಾಯಿಯ ಸದ್ಗುಣಗಳನ್ನು ಹೊಂದಿದ್ದರಿಂದ ಇವರ ತಂದೆ ತಾಯಿಯು ಕಾಳಿ ಭಕ್ತರಾಗಿದ್ದರು. ಇವನು ಅಷ್ಟೇ ಭಕ್ತಿ ಉಳ್ಳವನಾಗಿದ್ದ. ಆಟಪಾಠಗಳಲ್ಲಿ ಪ್ರಚಂಡ ಬುದ್ಧಿವಂತನಾಗಿದ್ದ. ಚಿತ್ರಕಲೆಗಳನ್ನು ಬಿಡಿಸುವಲ್ಲಿ ಬಹಳ ಇಷ್ಟ ಇವನಿಗೆ. ಚಿತ್ರಕಲೆಯ ಟೀಚರ್ ಹೇಳುತ್ತಿದ್ದರು, ನೀನು ಅದ್ಭುತವಾದ ಚಿತ್ರ ಬಿಡಿಸುತ್ತೀಯ, ಆದ್ದರಿಂದ ಚಿತ್ರಕಲೆಯ ಮಾಸ್ಟರ್ ಆಗಲೆಂದಿದ್ದರು. ಅದಕ್ಕೆ ಆತನು ನಾನು ತತ್ವಜ್ಞಾನಿ ಆಗಬೇಕೆಂದು ನನ್ನ ಆಸೆ ಎಂದು ಅವರು ಹೇಳಿದರು. ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಓದಿ, ಅವರ ಗ್ರಂಥಗಳನ್ನು ಓದಿ, ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಇವರ ಮೇಲೆ ಶಂಕರಾಚಾರ್ಯರ ಪ್ರಭಾವ ಗಾಢವಾಗಿ ಬಿತ್ತು. ಇವರಿಗೆ ಕಾಳಿದಾಸನಿಂದ ಹಿಡಿದು ಎಲ್ಲ ಪಾಶ್ಚಾತ್ಯ ತತ್ವಜ್ಞಾನಿಗಳನ್ನು ಅಭ್ಯಾಸ ಮಾಡಿದರು. ಆಳವಾಗಿ ತತ್ವಶಾಸ್ತ್ರ ಅಧ್ಯಯನ ಮಾಡಿದರು. ಬೌದ್ಧ ಧರ್ಮಗಳನ್ನು ಅಭ್ಯಾಸ ಮಾಡಿ ಮತ್ತು ಕ್ರೈಸ್ತ ಧರ್ಮಗಳ ಗ್ರಂಥಗಳನ್ನು ಅಭ್ಯಾಸ ಮಾಡಿ, ಇಸ್ಲಾಂ ಧರ್ಮದ ಗ್ರಂಥಗಳನ್ನು ಸಹ ಇವರು ಹಿಂದೂ ಧರ್ಮದ ಗ್ರಂಥಗಳನ್ನು ಸಹ ಬಹಳ ಅಭ್ಯಾಸ ಮಾಡಿ ಮನದಟ್ಟು ಮಾಡಿಕೊಂಡಿದ್ದರು. ಅವುಗಳ ನಡುವೆ ಭೇದ 1983ರಲ್ಲಿ ಪಂಡಿತ್ ಶಶಿಧರ್ ತರ್ಕ ಚೂಡಾಮಣಿ ಹೇಳಿ ಅಷ್ಟಾಂಗ ಯೋಗ ಮಾರ್ಗ ಸಾಧನೆ ಮಾಡಬೇಕು ಎಂಬ ಆಸೆ ಅವರಿಗೆ ಹೆಚ್ಚಾಯಿತು. ಈ ವಿಷಯದ ಬಗ್ಗೆ ಸ್ನೇಹಿತರನ್ನು ಸರಿಯಾದ ಗುರುಗಳನ್ನು ಹತ್ತಿರ ಹೋಗಿ ಕಲಿಯಬೇಕು ಎಂದರು. ಗುರುಗಳನ್ನು ಹುಡುಕುತ್ತಿದ್ದ ಬ್ರಹ್ಮ ಸಮಾಜದ ಪತ್ರಿಕೆಗಳ ಮೂಲಕ ರಾಮಕೃಷ್ಣರ ಹೆಸರು ತಿಳಿಯಿತು. ಕೇವಲ ಶಾಸ್ತ್ರಜ್ಞಾನದ ಗಾಳಿಯ ಜ್ಞಾನದಾಹ ತಡೆಯಲಿಲ್ಲ. ಶಾಸ್ತ್ರಜ್ಞಾನದಿಂದ ಕೇವಲ ಜ್ಞಾನ ತಡೆಯಲಿಲ್ಲ. 1884 ಜೂನ್ ತಿಂಗಳಲ್ಲಿ ರಾಮಕೃಷ್ಣರನ್ನು ಭೇಟಿ ಮಾಡಿದರು. ತನ್ನ ಆತ್ಮಕಥೆಯಲ್ಲಿ ಆ ಮೊದಲ ಭೇಟಿ ಹೇಳ್ತಾರೆ. ಇವರು ಹಂಚಿಕೊಳ್ಳುತ್ತಾರೆ. 9 ಗಂಟೆಗೆ ರಾಮಕೃಷ್ಣರು ಬಂದರು. ಎದ್ದು ನಿಂತು ಪ್ರಣಾಮ ಮಾಡುತ್ತಾನೆ. ಅವರಿಗೆ ಅವನನ್ನು ನೋಡಿದಾಗ ಇವನು ತಮ್ಮ ಮುಂದಿನ ಶಿಷ್ಯನೇ ಅಂತ ಹುಡ್ಕೊಂಡ್ಬಿಡ್ತಾರೆ. ಅವ್ರ ಶಿಷ್ಯನ ಅವರು ಮೊದಲೇ ಗ್ರಹಿಸಿರ್ತಾರೆ. ಮುಂದಿನ ಶಿಷ್ಯ ಮೇಲ್ಮಟ್ಟದ ಸಾಧಕ ಎಂದು ಗುರುತಿಸಿದರು. ಎಲ್ಲಿಂದ ಬಂದೆ ಎಂದು ಕೇಳಿದರು. ಅದಕ್ಕೆ ಅವರು ಯೋಗವನ್ನು ಅಭ್ಯಾಸ ಮಾಡಬೇಕೆಂದು ಬಂದಿದ್ದೇನೆ ಎಂದು ಉತ್ತರಿಸಿದರು. ತಾನು ಮುನ್ನಡೆಯುವ ಮಾರ್ಗ ನಿರ್ವಿಕಲ್ಪ ಸಮಾಧಿ ಆಡುತ್ತೀರಾ ಎಂದು ಕೇಳಿದರು. ಅವರಿಗೂ ಸಹ ರಾಮಕೃಷ್ಣ ಹೆಂಗೆ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಿದ್ದೋ ಆ ರೀತಿ ತಾನು ನಿರ್ವಿಕಲ್ಪ ಸಮಾಧಿಗೆ ಹೋಗಬೇಕು, ಅದನ್ನು ನನಗೆ ಕಲಿಸ್ಕೊಡಿ ಅಂತ ಕೇಳ್ತಾರೆ. ರಾಮಕೃಷ್ಣರು ಸರ್ವಶ್ರೇಷ್ಠ ಸಂಪತ್ತು, ಅದು ನಿನ್ನ ಜನ್ಮಾಂತರದ ಯೋಗಿ ನೀನು ಎಂದರು. ಇನ್ನು ಸ್ವಲ್ಪ ಬಾಕಿ ಇದೆ ಅಷ್ಟೇ, ಇದೇ ನಿನಗೆ ಕೊನೆಯ ಜನ್ಮ ಎಂದರು. ಆಯಿತು, ನೀನು ಕೇಳಿದ್ದು ಹೇಳಿಕೊಡುತ್ತೇನೆ ಎಂದರು. ನಾಳೆಯಿಂದ ಶುರು ಮಾಡೋಣ. ಮರುದಿನ ಕಾಳಿಪ್ರಸಾದ ಬಂದು ರಾಮಕೃಷ್ಣನಿಗೆ ನಮಸ್ಕರಿಸಿದ. ಆಗ ಅವರು ಅವನ ನಾಲಿಗೆಯ ಮೇಲೆ ಮಧ್ಯ ಬೆರಳಿನಿಂದ ಗೆರೆ ಹಿಡಿಯುತ್ತಾರೆ. ಆಮೇಲೆ ಪಂಚವಟಿಗೆ ಹೋಗಿ ಧ್ಯಾನ ಮಾಡುವಂತೆ ಹೇಳಿದರು. ಪಂಚವಟಿಯಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾನೆ. ಆಧ್ಯಾತ್ಮಿಕ ಸಾಧನೆಯ ಸೂಚನೆಗಳನ್ನು ಕೊಡುತ್ತಾರೆ.